ಆದ್ರೆ ನಮ್ಗೆ ಉತ್ತರ ಸಿಗ್ಲಿಲ್ಲ. ಕೊನೆಗೆ ನಾವಿಬ್ರು 2 ಫ್ಯಾಮಿಲಿನೂ ಒಟ್ಟಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿದೀವಿ. 2 ಫ್ಯಾಮಿಲಿನೂ ಒಂದಷ್ಟು ದಿನ ಆಚೆ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಬೇರೆ ವಾತಾವರಣ, ಬೇರೆ ಜನ, ಒಂಥರ ಖುಷಿಯಾಗಿರ್ಬೋದಲ್ವಣ್ಣ? ಅತಿಗೆ ನೀವಿಬ್ರು ಏನಂತೀರಿ? ಬೀಸ್ತಾ? ನಿಮ್ಮ ಅಣ್ಣನ ಗಾಳಿನೂ ನಿನಗ್ ಬೀಸ್ತಾ? ಸರಿ ಹೋಯ್ತು. ಎಲ್ಲ ಹೋದ್ರು ನಾನ್ ಬರ್ತೀನಿ ಅಂತ ಅವ್ರು ಹೇಳ್ತಾರೆ. ಸರಿಯಾಗಿ ಬಂದು ನೀನು ಕರಿತೀಯ. ಕರ್ಕೊಂಡು ಹೋಗಮ್ಮ ನಿಮ್ಮ ಅಣ್ಣನ, ನಾನ್ ಬರಲ್ಲ. ಏನಾಗಿದೆ ನಿಮ್ಮಿಬ್ರಿಗೂ? ಹೊಸ ಜೋಡಿ ಹೋಗ್ ಬನ್ನಿ ಅಂತ ನಾವ್ ಹೇಳಿದ್ರೆ ಎಲ್ರನ್ನೂ ಸೇರಿಸ್ಕೊಂಡು ಹೋಗ್ತಾರಂತೆ. ಏನಮ್ಮ ನೀವು? ಅದಾಗಲ್ಲ ಅದ್ಗೆ. ಯಾಕಂದ್ರೆ ನಾವಿಬ್ರೇ ಹೋಗೋದಿಕ್ಕೆ ಒಂಥರ ಭಯ ಅದ್ಗೆ. ಆ ಮಂತ್ರ ಬೇರೆ ಮದ್ವೆ ಮುಗಿಯೋ ತನಕ ಒಂಥರ ತೊಂದರೆ ಕೊಡ್ತಿದ್ಲಾ. ಈಗದ್ ಎಲ್ಲಿದಳೋ ಏನೋ ಯಾರಿಗೂ ಗೊತ್ತಿಲ್ಲ. ಅವಳನ್ನ ಇನ್ನೂ ಪೊಲೀಸ್ ಬೇರೆ ಅರೆಸ್ಟ್ ಮಾಡ್ಲಿಲ್ಲ. ಎಲ್ಲಿ ಹೋದ್ರು ಅವಳು ನಮ್ನ ನೆಮ್ಮದಿಯಾಗಿರಕ್ ಬಿಡ್ಬೇಕಲ್ವಾ ಅದಕ್ಕೆ. ನಮ್ಗ ಅದೇ ಆತಂಕ ಕಾಡ್ತಿದೆ. ಏನಮ್ಮ ಅಚ್ಚೋ, ಅವಳು ಎಲ್ಲೋ ಹೋಗಿದ್ದಾಳೆ. ಅವಳು ಯಾಕೆ ನೀವು ಇದ್ದಲ್ಲಿಗೆ ಬಂದು ತೊಂದರೆ ಕೊಡ್ತಾಳೆ? ಅವಳಿಗೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ಸುಮಾ, ಅಚ್ಚು ಹೇಳ್ತಾ ಇರೋದ್ರಲ್ಲೂ ಒಂದು ಅರ್ಥ ಇದೆ. ಏನ್ರಿ ನೀವು ಅವಳು ಹೇಳ್ದಂಗೆ ಹೇಳ್ತಾ ಇದ್ದೀರಾ? ಕಾರಣ ಇದೆ ಸುಮಾ. ನೀವೆಲ್ಲರೂ ಮದುವೆ ಮನೆಯಲ್ಲಿ ಸಂತೋಷದಲ್ಲಿ ಸಡಗರದಲ್ಲಿದ್ರಿ. ಅಂತ ಸಮಯದಲ್ಲಿ ವಿಷಯ ಹೇಳೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೆ. ಮದುವೆ ಮಂಟಪಕ್ಕೆ ಮಂತ್ರ ಬಂದಿದ್ಲು. ಅಕ್ಕ, ಅಲ್ಲ ಅಕ್ಕ, ವೈದ್ಯರ ಮನೆಯಲ್ಲೇ ತಾನೇ ರೋಗಿಗಳನ್ನ ನೋಡೋದು. ಅಡುಗೆ ಎಲ್ಲ ಮಾಡಿ ಊಟನ ಕಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಊಟನ ತಗೊಂಡು ನಿಮ್ಮ ಮನೆಗೆ ಹೋಗ್ತಾ ಇದ್ದೀರಾ? ಇಲ್ಲಪ್ಪ, ಒಂದು ಹುಡುಗಿ ಪಾಪ ದೊಡ್ಡ ಮನೆ ಹುಡುಗಿ ಅಂತ ಕಾಣಿಸುತ್ತೆ. ಹುಷಾರಿಲ್ಲದೆ ತೋಟದ ಮನೇಲಿ ಮಲಗಿದಾಳೆ. ಏನೋ ಮನೇಲಿ ಇಟ್ಕೊಂಡು ಚಿಕಿತ್ಸೆ ಕೊಡೋದು ಬೇಡ ಅಂತ ಅವು ತೋಟದ ಮನೇಲಿ ವೈದ್ಯರಿಟ್ಟಿದ್ದಾರೆ. ಅದಕ್ಕೆ ಈ ಅಡುಗೆ ಎಲ್ಲ ಮಾಡಿಕೊಂಡು ಊಟ ತಗೊಂಡು ಹೋಗ್ತೀನಪ್ಪ. ಓಹೋ, ಹೌದಾ ಅಕ್ಕ? ಹಾಗಾದ್ರೆ ನೀವು ರಾತ್ರಿ ಎಲ್ಲ ಪೇಷಂಟ್ ಜೊತೆನೇ ಇರ್ತೀರಾ? ಇಲ್ಲ ಕಣಪ್ಪ, ನನಗೂ ಮನೇಲಿ ಗಂಡ ಮಕ್ಕಳು ಅಂತ ಇದ್ದಾರೆ. ಆ ಹುಡುಗಿಗೆ ಪ್ರಜ್ಞೆ ಇಲ್ವಲ್ಲ ಪಾಪ. ಅದಕ್ಕೆ ಹೋಗಿ ಅವಳು ಸೇವೆ ಮಾಡಿ ಅಂದ್ರೆ ಅವಳಿಗೆ ಸ್ಪಾಂಜ್ ಬಾತ್ ಮಾಡಿಸಿ, ಮುಖ ಒರೆಸಿ, ಬಟ್ಟೆ ಬದಲಾಯಿಸಿ ಎಲ್ಲ ಮುಗಿಸಿ ನಾನು ಹೋದ್ರೆ ಮಾರನೇ ದಿವಸ ಬೆಳಿಗ್ಗೆನೆ ಬರೋದು. ಓ ಹೌದಾ? ಸರಿ ಅಕ್ಕ. ಹಾಗಾದ್ರೆ ಈ ಹುಡುಗಿನ ತೋಟದ ಮನೇಲಿ ಇಟ್ಟಿದ್ದಾರೆ ಅಂತ ಅರ್ಥ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ. ಹೋಗಣ್ವಾ? ಬನ್ನಿ ಅಕ್ಕ, ಕೂತ್ಕೊಳ್ಳಿ ಅಕ್ಕ. ಸರಿ. ಅಣ್ಣ, ಮದ್ವೆ ಮಂಟಪಕ್ಕೂ ಬಂದಿದ್ಲಾ? ಹೌದೇನ್ರಿ? ಈ ಮಾತ್ ನಿಜ ಏನ್ರಿ? ನಾನು ಯಾಕೆ ಸುಳ್ಳು ಹೇಳಿ? ಇನ್ನೇನು ಮಗು ಕುತ್ತಿಗೆಯಲ್ಲಿ ತಾಳೆ ಕಟ್ಟೋ ಟೈಮಲ್ಲಿ ನನಗೊಂದು ಫೋನ್ ಬಂತು. ನೆನಪಿದೆಯಾ ನಿನಗೆ? ಫೋನ್ ತಗೊಂಡು ಒಂದು ಕಡೆ ನಿಂತ್ಕೊಂಡು ಮಾತಾಡ್ತದೆ ಅಂತ ತಿರುಗಿ ನೋಡಿದ್ರೆ ಮಂತ್ರ. ಊಟ ಎಲ್ಲ ಬಡಿಸ್ತಾರಲ್ಲ ಸರ್ವರು, ಆ ಡ್ರೆಸ್ಸಲ್ಲಿ ನಿಂತಿದ್ದಾಳೆ, ಕೈಯಲ್ಲಿ ಗನ್ನಿದೆ.
ನಿಂತ್ಕೋ. ಅವಳನ್ನ ಹಿಡಿಯಕ್ಕೆ ಅಂತ ಪ್ರಯತ್ನ ಪಟ್ಟ ತಪ್ಸ್ಕೊಂಡು ಓಡೋಗ್ಬಿಟ್ರು. ಅವಳು ನನ್ನ ಕೈ ಸಿಗ್ಲೇ ಇಲ್ಲ. ಸಿಕ್ಕಿದ್ದಿದ್ರೆ ನಾನು ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಅಚ್ಚು ಮದುವೆ ಮನೆಯಲ್ಲಿ ನಿನ್ನ ಕುತ್ತಿಗೆ ತಾಳಿ ಕಟ್ಟುವಾಗ ನಾ ಇರಲಿಲ್ಲ, ನೆನಪಿದ್ಯಾ? ಎಲ್ಲಿ ಹೋಗ್ಬಿಟ್ಟಿದ್ರಿ? ಅಣ್ಣ ಎಲ್ಲಿ ಹೋಗಿದ್ದೆ? ಮುಹೂರ್ತ ಮುಗಿದ ಮೇಲೆ ಬರ್ತಾ ಇದ್ದೀರಲ್ಲ. ನೀನು ಎಲ್ಲೋಗಿದ್ದೆ ಅಂತ ಕೇಳಿದೆ, ನೀನು ಎಲ್ಲೋಗಿದ್ದೆ ಅಂತ ಕೇಳಿದೆ. ಅವತ್ತು ನಾನು ಬೇರೆ ಏನೋ ಒಂದು ಕಾರಣ ಹೇಳಿದೆ. ಅವತ್ತು ಮಂತ್ರನ ಬಗ್ಗೆ ಹೇಳಿದ್ರೆ ನೀವೆಲ್ಲ ಹೆದರ್ಕೋತೀರಾ ಅಂತ ಈ ಕಾರಣ ಹೇಳಲಿಲ್ಲ ನಾನು. ಆದರೆ ಒಂದಂತೂ ಅವತ್ತು ಗೊತ್ತಾಯ್ತು, ಅಳಿಯಂದ್ರಿಗೆ ಆ ಮಂತ್ರ ಇಂದ ಭಯ ಇದೆ ಅಂತ ಗೊತ್ತಾಯ್ತು. ಇಲ್ಲ ಅಣ್ಣ, ಅವಳು ಟಾರ್ಗೆಟ್ ಮಾಡಿರೋದು ನನಗೆ. ನನ್ನ ತಂಗಿ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಸ್ವಲ್ಪ ದಿನ ಇವರಿಬ್ಬರನ್ನೇ ಸಪರೇಟ್ ಆಗಿ ಹೊರಗಡೆ ಕಳಿಸೋದು ಒಳ್ಳೇದಲ್ಲ. ಹೌದು ರೀ, ಅವಳು ತುಂಬಾನೇ ಮೋಸ ಮಾಡಿದಾಳೆ. ಅಲ್ಲ, ಮಂಟಪಕ್ಕೆ ಗನ್ ಹಿಡ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಇನ್ನೆಂತವಳಿರ್ಬೇಕು ಅವಳು? ಅಲ್ಲ ರೀ, ಅವಳು ಒಬ್ಳ ಕೈಲೇ ಇವೆಲ್ಲ ಮಾಡಕ್ ಸಾಧ್ಯನಾ? ಅವಳು ಹಿಂದೆ ಯಾರೋ ಇರ್ಬೇಕಲ್ವಾ? ನನಗಂತೂ ಅವಳ ಹೆಸರು ಕೇಳಿದ್ರೆ ಭಯ ಆಗ್ತಿದೆ. ಯಾರಿಗೆ ಎದುರ್ಬೇಕು ಸುಮತಿ? ಯಾಕೆ ಎದುರ್ಬೇಕು? ಅವಳಿಗೆ ಎದುರ್ಕೊಂಡು ಇವರಿಬ್ಬರನ್ನು ಮನೇಲಿ ಕೂಡಾಕೊಂಡಿರಕ್ಕಾಗತ್ತಾ? ಅವಳಿ ಮೋಸದ ಆಟಕ್ಕೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕು, ಇಡಬೇಕು. ಹಾಗಿದ್ರೆ ಆ ಕೆಲಸ ಹೇಗ್ ಮಾಡೋದು ಅಂತ ಯೋಚನೆ ಮಾಡಬೇಕು. ಕಂದ, ನನ್ನ ಫ್ರೆಂಡ್ ಒಬ್ರು ಲಾಯರ್ ಫಾರಿನ್ಗೆ ಹೋಗಿದ್ರು, ಈಗ ವಾಪಸ್ ಬಂದಿದ್ದಾರೆ. ಅವ್ರನ್ನ ಒಂದ್ಸರಿ ಕರೆಸಿ ಇದಕ್ಕೇನಾದ್ರೂ ಬೇರೆ ಪರಿಹಾರ ಇದೆಯಾ ಅಂತ ಒಂದ್ಸರಿ ಕೇಳ್ಬಿಡೋಣ. ಅವ್ರು ಏನು ಹೇಳ್ತಾರೋ ಆ ಥರ ಮುಂದುವರೆದ್ರಾಯ್ತು. ಸರಿ ಅಣ್ಣ, ಆದಷ್ಟು ಬೇಗ ಅವ್ರಿಗೆ ಕಾಲ್ ಮಾಡಿ ಕರೆಸ್ಬಿಡು. ನಾವೆಲ್ಲ ಒಂದ್ಸಲ ಕೂತ್ ಮಾತಾಡೋಣ. ಕರೆಸ್ತೀನಿ ಕಂದ, ಆದಷ್ಟು ಬೇಗ ಕರೆಸ್ತೀನಿ. ಅವಳ ಆಟಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಬಿಡೋಣ, ಇಡಬೇಕು. ನಿಲ್ಸಪ್ಪ, ಇಲ್ಲೇ ನಿಲ್ಸಪ್ಪ. ಯಾಕಕ್ಕ? ಹಾ, ನಾನೇ ತೋಟದ ಮನೆ ತನಕ ಬಿಡ್ತಿದ್ನಲ್ಲಕ್ಕ. ಪರವಾಗಿಲ್ಲ ಕಣಪ್ಪ.